ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್. ಹಾಗೆ ಬಂದು ಸತತ ಒಂದು ತಿಂಗಳಿಂದನೂ ನನಗೆ ಜಾಸ್ತಿ ವೀಡಿಯೋನೇ ಮಾಡೋಕ್ಕಾಗ್ತಾಯಿಲ್ಲ. ಆಲ್ಮೋಸ್ಟ್ ಒಂದು ತಿಂಗಳಿಂದ, ಜನವರಿಯಿಂದ ನನಗೆ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಕರೆಕ್ಟಾಗಿ ಇವತ್ತಿಗೆ ಒಂದು ತಿಂಗಳಾಯಿತು ಹುಷಾರು ತಪ್ಪಿ. ಹಂಗಾಗಿ ಅವಳ ಕಡೆನೇ ಜಾಸ್ತಿ ಗಮನ ಆಗಿ ಇವಾಗ ಫ್ರೆಂಡ್ಸ್ ನಿಜವೂ ಫುಲ್ ಕ್ಯೂರಾಗಿ ಆರಾಮಾಗಿ ಹೆಲ್ತಿಯಾಗಿ ಚೆನ್ನಾಗಿದ್ದಾಳೆ. ತುಂಬಾ ಖುಷಿ ಆಗ್ತೈತೆ. ಯಾಕಂದರೆ ಮಕ್ಕಳು ಹುಷಾರು ತಪ್ಪಿದ್ರೆ ತಂದೆ ತಾಯಿಗಳೇ ಕೈ ನಿಂತೋಗ್ಬಿಡ್ತೀವಿ, ನಮಗೆ ಬೇರೆ ಪ್ರಪಂಚನೇ ಇಲ್ಲ ಅಂತ. ಆಲ್ಮೋಸ್ಟ್ ಲಾಸ್ಟ್ ಟೈಮಲ್ಲಿ ಹತ್ಕೊಂಡೇ ವಿಡಿಯೋ ಮಾಡಿದ್ದೆ. ಅಂದರೆ ಏನು ಮಾಡೋದು, ಮಕ್ಕಳ ಪರಿಸ್ಥಿತಿ ಹಂಗಾಗುತ್ತೆ ಅಂತ ಫ್ರೆಂಡ್ಸ್. ಮತ್ತು ಹಾಗೆ ನಾನು ಮಾಡಿರೋ ಎಡವಟ್ಗಳನ್ನ ನೀವು ಯಾರು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಮಕ್ಕಳ ತಕ್ಕ ಕುಣಿಯೋಕ್ಕೆ ನಾವು ಹೋದರೆ ಅದನ್ನು ನಾವೇ ಅನುಭವಿಸ್ಬೇಕಾಗುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ. ಅವ್ರು ಹೇಳಿದ್ಕೆಲ್ಲ ತಕ್ಕ ಈ ತಯ್ಯ ತಾಳ ತಕ್ಕ ಆಡಿದ್ರೆ ಮಾತ್ರ ಒಂದು ಗ್ರಾಚಾರ ಕೆಟ್ಟರೆ ಏನು ಮಾಡೋಕ್ಕಾಗಲ್ಲ. ಅದು ನಮ್ಮ ಬ್ಯಾಡ್ ಲಕ್ಕೋ ಅವ್ರ ಬ್ಯಾಡ್ ಲಕ್ಕೋ ಅಂತ ಇಲ್ಲಿ ಯಾರನ್ನೂ ದೂರ ನಿಷ್ಠೂರ ಮಾಡೋಕ್ಕಾಗಲ್ಲ. ಯಾಕಂದರೆ ಟ್ರಿಪ್ಪಿಗೆ ಅವ್ರು ಕೇಳಿದಾಗ ಕಳಿಸಿರೋರು ನಾವಾಗಿರ್ತೀವಿ, ಹೋಗಿರೋರು ಇವ್ರು ಆಗ್ತಾರೆ, ಕರ್ಕೊಂಡೋಗಿರೋರು ಟೀಚರ್ಸ್ ಆಗ್ತಾರೆ. ಟೀಚರ್ಸ್ಗಳನ್ನೂ ಇದರಲ್ಲಿ ದೂರ ಅಂತ ಅವಶ್ಯಕತೆ ಇಲ್ಲ. ಯಾಕಂದರೆ ಟ್ರಿಪ್ ಹೋಗಿದ್ದು, ಟ್ರಿಪ್ಪಲ್ಲಿ ಹೋಗ್ಬಿಟ್ಟು ಸಂಜೆ ಮೇಲೆ ನೀರಲ್ಲಿ ಆಟ ಆಡಿದ್ದಾಳೆ. ನೀರಲ್ಲಿ ಆಟೆ ಮತ್ತು ನೀರಲ್ಲೂ ಕಲುಷಿತ, ಒಬ್ಬೊಬ್ರಿಗೆ ಅಲರ್ಜಿ ಥರ ಆಗುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಥರ ಏನು ಅಂತ. ನೀರಲ್ಲಿ ಏನೋ ಒಂಥರ ನೆರಳು ಥರ ನೋಡಿ ಎದುರುಬಿಟ್ಟಿದ್ದು ಫ್ರೆಂಡ್ಸ್. ಎದುರಿ ಒಂದು ತಿಂಗಳು ಸತತ ಅವಳನ್ನ ನಾನು ರೆಡಿ ಮಾಡೋಕ್ಕೆ ಇಷ್ಟು ಟೈಮ್ ತಗೋತು. ಮಲಗಿದವಳು ಒಂದು ತಿಂಗಳಿಂದ ಎದ್ದೇ ಇತ್ತಿಲ್ಲ. ಅವಳ ಲಾಸ್ಟ್ ಮೊನ್ನೆ ಒಂದು ವೀಡಿಯೋದಲ್ಲಿ ನೋಡಿ ಎಷ್ಟು ಹೇಗಾಗಿದ್ದಾಳೆ ಅಂದರೆ ಅವಳ ಮುಖದಲ್ಲೆಲ್ಲ ಇದಾಗ್ಬಿಟ್ಟಿತ್ತು. ಲಾಸ್ಟಿಗೆ ಅವಳು ಬೆಳಗ್ಗೆ ಚೆನ್ನಾಗಿರ್ತಿದ್ಲು, ಸಂಜೆ ಹೊತ್ತು ಜ್ವರ ಬರ್ತಿತ್ತು. ಡಾಕ್ಟ್ರು ಎಲ್ಲ ತೋರಿಸಿ ಎಲ್ಲ ಆಯಿತು. ಲಾಸ್ಟಿಗೆ ಟೈಫಾಯ್ಡ್ ಜ್ವರ ಬಂತು. ಲಾಸ್ಟಿಗೆ ಟೈಫಾಯ್ಡ್ ಜ್ವರ ತಿಳ್ಕೊಂತು. 1ಕ್ಕೆ 9ಕ್ಕೆ ಆಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಇವಳೇ ಉದಾಹರಣೆ. ಈಗ ಹೇಳ್ತೀನಿ ಹಿಂಗಿದೆ ವರ್ಷ ಹೇಗೆ ಹೆಂಗಿದ್ದಾಳೆ ನೋಡಿ ಪಾಪ. ನಿಜವಾಗ್ಲೂ ಫ್ರೆಂಡ್ಸ್ ಅವಳನ್ನಂತೂ ನಂಗೆ ನೋಡೋಕ್ಕಾಗ್ತಿತ್ತಿಲ್ಲ. ನನಗೆ ಎಷ್ಟೋ ಸರಿ ನಿಜವಾಗ್ಲೂ ರಾತ್ರಿ ಟೈಮ್ ನಾನು ನಿದ್ದೆ ಮಾಡಿದ್ದೇ ಇಲ್ಲ. ಊಟ ತಿಂಡಿ ಎಲ್ಲನೂ ಬಿಟ್ಟಿದ್ದೆ. ಈಗ ನಮ್ಮ ಟಗರು ಹೆಂಗಾಗೋಗಿದೆ ನೋಡಿ, ಚೆನ್ನಾಗಿ ಆಗೋಗಿದ್ದಾಳೆ, ಆರೋಗ್ಯವಾಗಿ ಚೆನ್ನಾಗಿದ್ದಾಳೆ. ಇನ್ನೊಂದ್ಸಲಿ ಟ್ರಿಪ್ ಹೋಗ್ತೀಯಾ ನೋಡಿ, ಟ್ರಿಪ್ ಹೋಗಿ ಹೆಂಗೆ ಮಾಡ್ಕೊತಾರೆ ಗೊತ್ತಾಗಲ್ಲ. ಮಕ್ಕಳುಗಳಿಗೆ ಏನು ಮಾಡಬೇಕು ಮಾಡಬೇಕು ಅಂತ ಗೊತ್ತಾಗಲ್ಲ. ಏನೇನೋ ಎಡವಟ್ಟು ಮಾಡ್ಕೊಂಡು ಬರ್ತಾಳೆ. ಆದರೆ ನನಗೆ ಮಾತ್ರ ಚೆನ್ನಾಗಿ ರೋದನೆ ಕೊಟ್ಟಳು, ನಿದ್ದೆ ಇಲ್ಲ. ಆಮೇಲೆ ಇವಳನ್ನ ನೋಡ್ಕೊಳ್ಳೋದು, ಬೆಳಿಗ್ಗೆ ಟೈಮು ಮಲಗಿದ್ರೆ ಎದ್ದೇಳ್ತಾನೆ ಇರ್ತಿತ್ತಾಳೆ ಅವಳು, ನಿದ್ದೆ ಮುಂಕು ಅಂತ ಅಂದ್ಕೊಂಡು. ತುಂಬಾ ನೋಡಿ ಹೋಗ್ಬಿಟ್ಟು ಈಗ ಸಾರಿ ಕೇಳಿದಂತೆ ಹೆಂಗೈತೆ ಅಂತ. ಯಾಕಂದರೆ ನಮ್ಮ ಮಕ್ಕಳೇ ನಮಗೆ ಪ್ರಪಂಚ. ಅವ್ರೇನಾದ್ರೂ ಇದಾಗ್ಬಿಟ್ರೆ ನಮಗೆ ಬೇರೆ ಪ್ರಪಂಚನೇ ಇಲ್ಲ. ನನಗಂತೂ ಸೋತೋಗ್ಬಿಟ್ಟಿದೆ ಫ್ರೆಂಡ್, ನಿಜವಾಗ್ಲೂ ಹೇಳಬೇಕು ಅಂದರೆ. ಈಗ ತುಂಬ ಖುಷಿಯಾಗಿದ್ದೀನಿ. ಅವಳು ತುಂಬಾ ಚೆನ್ನಾಗಿದ್ದಾಳೆ, ಆರೋಗ್ಯವಾಗಿದ್ದಾಳೆ. ಅಯ್ಯೋ ಅವಳಿಗಂತೂ ಇವಾಗ ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ. ಬ್ಲಡ್ ಟೆಸ್ಟಲ್ಲಿ ನೋಡಿದ್ರೆ ಏನೂ ತಿನ್ನಲ್ಲ ಫ್ರೆಂಡ್ಸ್. ತಿನ್ನಂತೆ ಒಂದೊಂದು ಎಡವಟ್ಟು ಮಾಡಿಕೊಂಡು ಟೈಫಾಯ್ಡ್ ಜ್ವರ ಆಗ್ಬಿಟ್ಟಿತ್ತು. ಅದು ಇವಾಗೆಲ್ಲ ನಾರ್ಮಲ್ ಆಗಿದೆ. ನಾಳೆಯಿಂದ ಕ್ಲಾಸ್ಗೆ ಹೋಗ್ತಾಳೆ, ಹೆಲ್ತಿಯಾಗಿ ಖುಷಿಯಾಗಿ ಹೋಗ್ತಾ ಇದ್ದಾಳೆ. ಅದೇ ಒಂಥರ ಚೆಂದ. ಈಗ ಇನ್ನು ಅವಳನ್ನ ಸ್ವಲ್ಪ ರೆಡಿ ಮಾಡಬೇಕು. ಯಾಕಂದರೆ ಸಿಕ್ಕಾಬಟ್ಟೆ ಬ್ಲಡ್ಡು ಕಡಿಮೆ ಆಗಿಬಿಟ್ಟಿದೆ. ಹಾಗಾಗಿ ಏನೇನು ಫ್ರೂಟ್ಸ್ಗಳವೆಲ್ಲನೂ ಜಾಸ್ತಿ ಕೊಟ್ಟು ಅವಳನ್ನ ಸ್ವಲ್ಪ ರೆಡಿ ಮಾಡೋಣ ಫ್ರೆಂಡ್ಸ್. ಹಾಗೆ ಇನ್ನು ಕೆಲವ್ರಿಗೆ ನಾನು ಮುಖ ಕೊಡ್ದಂಗೆ ಮಾತಾಡ್ತೀನಿ, ಅದು ಕೆಲವ್ರಿಗೆ ಇಷ್ಟ ಆಗೋಲ್ಲ. ನನಗೇನು ಗೊತ್ತಾ ಫ್ರೆಂಡ್ಸ್, ಏನೇ ಇದ್ರೂ ಒಳಗೊಂದು ಹೊರಗೊಂದು ಇಟ್ಕೊಳಕ್ಕೆ ನನಗೆ ಇಷ್ಟನೇ ಆಗೋಲ್ಲ, ನನಗೆ ಬರೋದು ಇಲ್ಲ. ಏನೇ ಇದ್ರೂ ಮುಖ ಕೊಡ್ದಂಗೆ ಮಾತಾಡ್ತೀನಿ, ಅದು ಕೆಲವ್ರಿಗೆ ಆಗೋಲ್ಲ. ಯಾವತ್ತೇ ಆದ್ರೂ ಅಷ್ಟೇ ಒಳಗೊಂದು ಹೊರಗೊಂದು ಇಟ್ಕೊಂಡು ಮಾತಾಡಿದ್ರೆ ಅದು ನಮ್ಮ ಒಳಗೇನೆ ನಮ್ಮನ್ನೇ ಸಾಯಿಸ್ತದೆ. ಹಾಗಾಗಿ ನಾವು ಯಾವುದನ್ನು ಮನಸ್ಸೊಳಗೆ ಇಟ್ಕೊಳ್ತಂತೆ ಬೇರೆ ದಿಟ್ಟ ಅಂತ ನಾವು ಮಾತಾಡಿದ್ರೆ ಯಾರಿಗೂ ಕೋಪ ಅಂತ ಅನ್ಸ್ಕೊಳ್ಳಲ್ಲ. ಕೆಲವ್ರಿಗೆ ಅದು ಒಳ ಮನಸ್ಸು ಆಗುತ್ತೆ, ಹೊರ ಮನಸ್ಸಾಗುತ್ತೆ. ಇವಳೇನು ಮುಖ ಕೊಡ್ದಂಗೆ ಮಾತಾಡ್ತಾಳೆ ಅಂತ. ಅದಕ್ಕೆ ಕೆಲವ್ರಿಗೆ ಯಾರಿಗೂ ನಾನು ಕಂಡ್ರೆ ಆಗಲ್ಲ ಫ್ರೆಂಡ್ಸ್. ಯಾಕಂದರೆ ಮುಖ ಕೊಡ್ದಂಗೆ ಮಾತಾಡ್ತೀನಿ, ತಪ್ಪಿದ್ರೆ ತಪ್ಪು ಅಂತ ಖಂಡಿಸ್ತೀನಿ. ಅದು ಸರಿ ಇದ್ದರೆ ಸರಿ ಅಂತ ಹೇಳ್ತೀನಿ. ಈ ದಾರಿಲಿ ಹೋಗ್ಬಿಡಿ, ಈ ದಾರಿಲಿ ಹೋಗಿ ಅಂತ ಹೇಳ್ಕೊಡ್ತೀನಿ. ಯಾಕಂದರೆ ನಾವು ಅದನ್ನೆಲ್ಲ ದಾಟ್ಕೊಂಡು ಬಂದಿರೋದಕ್ಕೆ ನಾವು ಒಂದು ಹೇಳೋಕ್ಕೆ ಟ್ರೈ ಮಾಡ್ತೀವಿ. ಅದು ಕೆಲವರಿಗೆ ಹಿಂಸೆ ಆಗುತ್ತೆ, ಅವ್ರಿಗೊಂಥರ ಮುಜುಗರ ಬೇಜಾರ ಎಲ್ಲ ಆಗುತ್ತೆ. ನನ್ನ ಒಂದು ಪರ್ಸ್ಪೆಕ್ಟಿವ್ ಏನಂದರೆ ಫ್ರೆಂಡ್ಸ್, ನಾನು ಏನೇ ಇದ್ರೂ ಮಗು ಕೊಡ್ದಂಗೆ ಮಾತಾಡ್ತೀನಿ. ಯಾಕೆ ಅಂದರೆ ಯಾರ ಮನ್ಸಿಗೆ ನೋವಾಗುತ್ತೆ ಅನ್ನೋದಕ್ಕಿಂತನೂ ನಾಳೆ ದಿನ ಆ ನೋವು ಇನ್ನೊಂದು ಕಡೆ ತಿರುಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಹೇಳ್ತೀನಿ. ತಿದ್ದಿ ನಡೀರಿ,
ಅಂತ ಹೇಳ್ತೀನಿ. ಇಲ್ಲ ನಾನು ಅದೇ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅನ್ನೋರಿಗೆ ಏನು ಮಾಡೋಕ್ಕಾಗಲ್ಲ, ಬಿಟ್ಬಿಡ್ತೀನಿ. ನನ್ನ ಪಾಲಿಸಿ ಅಷ್ಟೇ ಫ್ರೆಂಡ್ಸ್. ಏನೇ ಇದ್ರೂ ಸ್ಟ್ರೈಟಾಗಿ ಮಾತಾಡೋಣ, ಮತ್ತು ಏನೇ ಒಂದು ಪ್ರಾಬ್ಲಮ್ ಅಂತಂದರೆ ಅಲ್ಲೇ ಸಾಲ್ವ್ ಔಟ್ ಮಾಡಿಕೊಂಡ್ರೆ ಮನಸ್ತಾಪಗಳಿರಲ್ಲ. ಅದು ಬಿಟ್ಬಿಟ್ಟು ಒಳಗೆ ಕೊರ್ಕೊಂಡು ಒಳಗೆ ಅವ್ರು ಹೆಂಗಂದ್ರು ಇವ್ರು ಹಿಂಗಂದ್ರು ಅಂತ ಮನಸ್ಸೊಳಗೆ ನೋವು ಇಟ್ಕೊಂಡು ನಾವು ಚಿಂತೆ ಮಾಡಿಕೊಂಡು ಅದನ್ನು ಇನ್ನೊಂದಕ್ಕೆ ವಿಕೋತವಾಗಿ ತಿರ್ಕೊಂಡು ನಾಳೆ ದಿನ ಅದರಿಂದ ಪಶ್ಚಾತ್ತಾಪ ಬರೋದು, ಹಿಂಗಂದ್ರು ಹಂಗಂದ್ರು ಅನ್ನೋದೆಲ್ಲ ತಲೆಯೊಳಗೆ ತೊಗೊಂಡು ಸುಮ್ಮನೆ ಮನಸ್ಥಿತಿಗಳನ್ನ ಹಾಳು ಮಾಡಿಕೊಂಡು ಇವೆಲ್ಲ ನನಗೆ ಇಷ್ಟ ಆಗಲ್ಲ. ಹಂಗಾಗಿ ನಾನು ಯಾರಿಗೇ ಆದ್ರೂ ಅಷ್ಟೇ, ನಾನು ಮುಖ ಕೊಡ್ದಂಗೆ ಮಾತಾಡೋಕ್ಕೆ ನನಗೆ ಇಷ್ಟ. ಅದು ನೋವಾಗುತ್ತೆ, ಆ ಕ್ಷಣಕ್ಕೆ ನೋವಾಗುತ್ತೆ. ಆವಾಗ ನಾಳೆ ದಿನ ಅವರೇ ಅರ್ಥ ಮಾಡ್ಕೋತಾರೆ ಅವಳು ಹೇಳಿ ಸರಿ ಇರುತ್ತೆ ಅಂತ. ಅದು ಇನ್ನು ಕೆಲವರು ಮೊಂಡುತನದಿಂದ ಅದನ್ನೇ ರಿಪೀಟ್ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಇಲ್ಲಿ ಕೇಳಿಕೆ ಮಾತುಗಳು ಸಭ್ಯ ಅಲ್ಲ. ಅದು ಕೆಲವ್ರಿಗೆ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ನಾವು ಸ್ಟ್ರೈಟಾಗಿ ನಡೆಯೋಣ, ದೇವ್ರ ಮೆಚ್ಚಂಗೆ ನಡೆದ್ರೆ ಸಾಕು. ಮತ್ತು ಫ್ರೆಂಡ್ಸ್, ಹಾಗೆ ನಂಗೆ ಇಷ್ಟು ದಿನದಿಂದ ಬ್ಲಾಗ್ ಮಾಡೋಕ್ಕೆ ಆಗ್ತಿತ್ತಿಲ್ಲ, ಬೇಜಾರಾಗ್ತಿತ್ತು, ಏನೋ ಕಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾಯಿತ್ತು ನಿಜವಾಗ್ಲೂ. ಮತ್ತೆ ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ತುಂಬ ಫೇಸ್ ಕೊಟ್ಟು ವಿಡಿಯೋ ಮಾಡೋಕ್ಕಾಗ್ತಾಯಿತ್ತಿಲ್ಲ, ಬ್ಲಾಗ್ ಕಡೆ ಗಮನನೇ ಕೊಡೋಕ್ಕಾಗ್ತಿತ್ತಿಲ್ಲ. ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಂದ. ಖುಷಿ ಆಗ್ತೈತೆ. ಎಲ್ಲರಿಗಿಂತ ಹೆಚ್ಚಾಗಿ ವರ್ಷ ಆರೋಗ್ಯವಾಗಿದ್ದಾಳೆ, ಚೆನ್ನಾಗಿದ್ದಾಳೆ ಅಂತ ಫ್ರೆಂಡ್ಸ್. ನಿಜವಲ್ಲೂ ಟೈಫಾಯ್ಡ್ ಜ್ವರ ಎಲ್ಲ ಬಂದ್ಬಿಟ್ರೆ ಮಕ್ಕಳನ್ನ ಏನಾದ್ರು ಸಂಭಾಳಿಸ್ಬೋದು, ಹುಷಾರಿಲ್ಲ ಅಂದರೆ ಖಂಡಿತ ಫ್ರೆಂಡ್ಸ್ ಹಂಗಂತೂ ಸಂಭಾಳಿಸೋದು ತುಂಬಾ ಕಷ್ಟ ಆಗ್ಬಿಡ್ತು. ಒಂದು ತಿಂಗಳಲ್ಲಿ ನಾನಾಗಿದ್ನೋ ಗೊತ್ತಿಲ್ಲ, ತುಂಬಾ ನಾನೇ ಒಂಥರ ತಲೆ ಕೆಟ್ಟೋಳಂಗೆ ಆಗ್ಬಿಟ್ಟಿದೆ. ಯಾಕಂದರೆ ಅವಳ ಮನೇಲಿ ಓಡಾಡಿಕೊಂಡು ಖುಷಿಯಾಗಿ ಇದ್ರೇ ಒಂಥರ ತರಲೆ ತಮಾಷೆ ಮಾಡಿಕೊಂಡು ಟಿ ವಿ ನೋಡಿಕೊಂಡು ನನ್ನ ಜೊತೆ ಬೈಸ್ಕೊಂಡು ಇರೋದೇ ಒಂಥರ ಖುಷಿ ಅವಳಿಗೆ. ಒಂದು ತಿಂಗಳಿಂದ ಅವಳು ಬೈದೆ ಅಂತಲೇ ನನಗೆ ಬೇಜಾರಾಗ್ಬಿಟ್ಟೈತೆ. ಯಾಕಂದರೆ ಹೋಗಿ ಬಂದು ಮಲಗು ಫ್ರೆಂಡ್ಸ್. ನಿಜವಾಗ್ಲೂ ಅಂದರೆ ಊಟ ಮಾಡು ಮಲಗು 10 ನಿಮಿಷ ಕೂತ್ಕೊಳ್ಳೋಕ್ಕಾಗ್ತಿದ್ದಿಲ್ಲ. ನಾನು ಒಂದು ಪೇರೆಂಟ್ಸ್ಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಹೆಣ್ಮಕ್ಳಿಗೆ ತಕ್ಕಾಗ ನಾವು ಒಬ್ಬೊಬ್ರು ಮಕ್ಕಳು ಅಂತ ಇದ್ದಾಗ ಅವ್ರ ತಾಳ ತಕ್ಕ ಕುಣಿಯೋದನ್ನ ನಿಲ್ಲಿಸ್ಬಿಟ್ರೆ ಮಾತ್ರ ನಮ್ಮಂಥ ಬುದ್ಧಿವಂತರು ಮತ್ತೊಬ್ರು ಇರೋಲ್ಲ. ಯಾಕಂದರೆ ತುಂಬ ಪೇರೆಂಟ್ಸ್ಗಳದ್ದು ಅದೇ ಪ್ರಾಬ್ಲಮ್ಮು. ಒಂದೊಂದು ಮಕ್ಕಳಿರ್ತವೆ, ಅವ್ರ ಖುಷಿನೇ ನಮಗೆ ಖುಷಿ ಅಂತ ಇರ್ತದೆ. ಯಾಕಂದರೆ ನಾವು ಪಡೆದೇ ಇರೋ ಖುಷಿನ ಅವ್ರಿಗಿರಲಿ, ಯಾಕಂದರೆ ನಾವು ಅದನ್ನೆಲ್ಲ ಅನುಭವಿಸೋಕ್ಕಾಗಿಲ್ಲ ನಮ್ಮ ಒಂದು ಬಾಲ್ಯದಲ್ಲಿ. ಇವಾಗ ನಮ್ಮ ಮಕ್ಕಳು ಖುಷಿಯಾಗಿರಲಿ ಅಂತ ಅನುಭವಿಸ್ತೀವಿ. ಅದ್ರದ್ದು 2 ಪಟ್ಟು ಅವ್ರನ್ನ ಅವ್ರ ತಳ ಕುಣಿಯಕ್ಕೆ ಹೋಗ್ತೀವಿ, ಅದ್ರ 2 ಪಟ್ಟು ನಾವೇ ನೋವು ಅನುಭವಿಸ್ತೀವಿ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಅವಳನ್ನ ಇಲ್ಲಿವರೆಗೂ ಎಲ್ಲೂ ಟ್ರಿಪ್ಪು ಅದು ಇದು ಅಂತ ಎಲ್ಲೂ ಕಳ್ಸೋಕ್ಕೆ ಹೋಗ್ತಿದ್ದಿಲ್ಲ. ಅದು ದೂರ ಎಲ್ಲ ಕಳಿಸ್ತಿದ್ದಿಲ್ಲ, ಹತ್ರ ಇದ್ರೆ ಮಾತ್ರ ಕಳಿಸ್ತಿದ್ದೆ. ಈ ಸಲ ಸ್ಕೂಲಿಂದ ಲಾಂಗ್ ಕಳಿಸಿದ್ದೆ. ಮಕ್ಕಳ ಜೊತೆ ಸೇರಿಕೊಂಡು ಏನೇನೋ ಎಡವಟ್ಟಾಗೋಯ್ತು. ನೀರಲ್ಲೆಲ್ಲ ಆಟಾಡೋಕ್ಕೆ ಬಿಟ್ಬಿಟ್ಟಿದ್ರು ಮಕ್ಕಳಿಗೆ. ಅದು ಈಜೆಲ್ಲ ಗೊತ್ತಾಗಲ್ಲ. ಟೀಚರ್ಸ್ಗಳದ್ದು ಏನು ತಪ್ಪಿಲ್ಲ, ಮಕ್ಕಳುಗಳೆಲ್ಲ ಸೇರಿಕೊಂಡು 9th 10th ಹೋಗಿದ್ರು. ಆವಾಗ ಅಲ್ಲಿಂದ ಸ್ವಲ್ಪ ಏನೋ ಎದುರು ಬಂದುಬಿಟ್ಟಿದ್ಲು ಫ್ರೆಂಡ್ಸ್. ನಿಜವಾಗ್ಲೂ ಹೇಳಬೇಕು ಅಂದರೆ ಅವಳನ್ನ ಉಳಿಸ್ಕೊಂಡಿದ್ದೆ ಹೆಚ್ಚಾಗೋಯ್ತು. ನಾನು ತುಂಬ ಕ್ರಿಟಿಕಲ್ ಅಂತಂದರೆ ತುಂಬಾ ಸೀರಿಯಸ್ ಆಗೋಗಿತ್ತು. ಆದರೆ ಇವತ್ತು ಹೆಲ್ತಿಯಾಗಿದ್ದಾಳೆ. ಸ್ವಲ್ಪ ನಾನು ಒಂಚೂರು ಲೇಜಿ ಆಗಿದ್ರು ಇವತ್ತು ವರ್ಷಮ್ಮನ ನಾನು ಕಳ್ಕೊಂಡ್ಬಿಡ್ತಿದ್ನೇನೋ. ನಿಜ, ಅದಂತೂ 100ಕ್ಕೆ 100 ಸತ್ಯ. ದೇವರು ಯಾವುದೋ ಒಂದು ರೂಪದಲ್ಲಿ ನನ್ನ ಕೈ ಹಿಡಿದು, ನಾನು ಪೂಜೆ ಮಾಡೋ ರಾಯರೇ ಆಗಿರ್ಬೋದು, ನಮ್ಮನ್ನು ಕೈ ಹಿಡಿದು ದೇವರು ಕಾಪಾಡಿದ್ದಾನೆ. ದೇವ್ರು ನಂಬಿದ್ರೆ ಖಂಡಿತ ದೇವ್ರು ನಮ್ಮ ಜೊತೆ ಇರ್ತಾನೆ ಅನ್ನೋದಕ್ಕೆ ಕಾರಣ. ತುಂಬಾ ಒಂಥರ ಬೇಜಾರಾಗೋಗಿತ್ತು. ಇವಾಗ ದೇವರು ಎಲ್ಲ ಕಷ್ಟಗಳನ್ನೂ ದೂರ ಮಾಡಿ ಒಂದು ನೆಮ್ಮದಿಯಾಗಿ ಇವತ್ತು ನನ್ನ ಮಗಳು ನನ್ನ ಕೈ ಜೊತೆಗೆ ನಿಂತಿದ್ದಾಳೆ ಅಂದರೆ ಒಂಥರ ಅವಳು ಖುಷಿಯಾಗಿದ್ದಾಳೆ ಅಂದರೆ ಒಂದು ಹೆಮ್ಮೆ ಅಂತ ಅನ್ಬೋದು. ಧೈರ್ಯವಾಗಿರ್ಬೋದು, ಕಣ್ಣು ತುಂಬ ನಿದ್ದೆ ಮಾಡ್ಬೋದು ಇವಾಗ. ಹಾಗಾಗಿ ಪೇರೆಂಟ್ಸ್ಗಳು ಮಕ್ಕಳ ಬಗ್ಗೆ ತುಂಬಾ, ಅದು ಹೆಣ್ಮಕ್ಳಿಗೂ ಆಗಲಿ ಗಂಡು ಮಕ್ಕಳಾಗಲಿ ಅಂತಲ್ಲ, ತುಂಬಾ ಕೇರ್ಫುಲ್ಲಾಗಿರಿ. ಅವರು ನಾನು ಸಣ್ಣ ತಪ್ಪು ಮಾಡ್ಕೋತಾರೆ, ಅದಕ್ಕೆ ಪಶ್ಚಾತ್ತಾಪ ನಾವೇ ಕೊಡಬೇಕಾಗುತ್ತೆ. ಹಂಗಾಗಿ ಯಾಕಂದರೆ ಒಂದೊಂದು ಮಕ್ಕಳಿಗೆ ಹೊರಗಡೆ ಜರ್ನಿ ಇಷ್ಟ ಆಗುತ್ತೆ, ಒಂದೊಂದು ಮಕ್ಕಳಿಗೆ ಆಗಲ್ಲ. ಅದನ್ನೆಲ್ಲ ನೋಡಿ ಇವಾಗ ನಾನು ಅನುಭವಿಸಿದ್ನೆಲ್ಲ ಆ ಥರ ಆಗುತ್ತೆ. ಹಾಗಾಗಿ ಯಾರ್ಯಾರು ಮಕ್ಕಳನ್ನ ಒಂದು ಎಲ್ಲಾರೇ ಕಳಿಸ್ಬೇಕಾದ್ರೆ 10 ಸಲ ಯೋಚನೆ ಮಾಡಿ. ಅವ್ರು ಹಠ ಮಾಡ್ತಾರೆ ಅಂದ್ಬಿಟ್ಟು ಅವ್ರ ತಾಳಕ್ಕೆ ತಕ್ಕಾಗಿ ನಾವು ಒಂದೊಂದು ಮಕ್ಕಳು ಅಂತ ಅಂದ್ಬಿಟ್ಟು ಕುಣಿಯಕ್ಕೆ ಹೋಗ್ತೀವಿ. ಅದು ನಾವೆಷ್ಟು ಕಷ್ಟ ಅನುಭವಿಸ್ತೀವಿ. ಅವರು ಒಂದು ಕ್ಷಣಕ್ಕೆ ಸುಖಕ್ಕೆ ನೋಡ್ಕೊಂಡು ಹೊಂಟೋಗ್ಬಿಡ್ತಾರೆ ಮಕ್ಕಳುಗಳು, ಏನೋ ಜಾಲಿ ಫ್ರೆಂಡ್ಸ್ಗಳು ಅಂತ ಹೊಂಟೋಗ್ಬಿಡ್ತಾರೆ. ಆದರೆ ನಾವು ಅನುಭವಿಸೋದಿತ್ತಲ್ಲ ಭಾರಿ ಕಷ್ಟ ಐತೆ. ಅದು ನೀರು ಇಂಥ ವಿಷಯಗಳಲ್ಲಿ ಭಾರಿ ಡೇಂಜರ್ ಆಗಿರಬೇಕು.
ನಾನಂತೂ ಫ್ರೆಂಡ್ಸ್ ನಿಜವಾಗ್ಲೂ ಇಷ್ಟು ನಿರಾಳವಾಗಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನನಗೆ ನಾನೇ ಬೇಷ್ ಅನ್ಸ್ಕೊಬೇಕೇನೋ ಅನಿಸ್ತದೆ. ತುಂಬಾ ಕಷ್ಟ ಬಿದ್ದೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಆ ಭಗವಂತ ಒಬ್ಬ ಕೈಯ ನನ್ನ ಜೊತೆಗೆ ನಿಂತ್ಕೊಂಡ ಅಂತ ಅನ್ನೋದು ಬಿಟ್ಟರೆ ಇನ್ಯಾರ ಜೊತೆಗೆ ನಿಂತ್ಕೊಳ್ಳಿಲ್ಲ. ಅದೊಂದು ಬೇಜಾರಿರ್ತದೆ. ಎಷ್ಟೇ ಆದ್ರೂ ಏನೂ ಮಾಡೋಕ್ಕಾಗಲ್ಲ. ನಮಗೆ ನಾವೇ ಅಂತಲೇ ಬದುಕೋದಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಅದು ಎಲ್ಲದಕ್ಕೂ ಸುಖ ಅನ್ನೋದು ದೇವ್ರು ಕೊಡಲ್ಲ. ಎಲ್ಲಾದರೂ ಏನಾದರೂ ಒಂದು ನೋವು ಇಟ್ಟಿರ್ತಾನೆ. ಎಲ್ಲ ಕೊಟ್ಟು ಶಿವ ಒಂದು ನೋವು ಹಿಡ್ದೋದ್ರೆ ಅವನು ಮನುಷ್ಯ ಆಗೋಕ್ಕಾಗಲ್ಲ. ಹಂಗಾಗಿ ಮನುಷ್ಯ ಅಂದಮೇಲೆ ಒಂದು ನೋವು ಇದ್ದೇ ಇರುತ್ತೆ. ನನ್ನ ಲೈಫಲ್ಲಿ ಎಲ್ಲ ಇದ್ದರೂ ಒಂದೊಂದರಲ್ಲಿ ಪ್ರೀತಿಲಿ ನಾನು ಝೀರೋ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ದೇವರು ಎಲ್ಲ ಕೊಡ್ತಾನೆ, ಒಂದು ಕಿತ್ಕೋತಾನೆ ಅಂತಂತಾರಲ್ಲ, ಹಾಗೆ ನನ್ನ ಲೈಫಲ್ಲಿ ಎಲ್ಲ ಕೊಡ್ತಾನೆ, ಒಂದು ಎರಡು ಕಿತ್ಕೊಂಡ್ಬಿಡ್ತಾನೆ. ಯಾಕಂದರೆ ಅದು ತಂದೆ ತಾಯಿ ಪ್ರೀತಿನೇ ಆಗಿರ್ಬೋದು, ಗಂಡನ ಪ್ರೀತಿನೇ ಆಗಿರ್ಬೋದು, ಯಾವುದೋ ಒಂದು ನನ್ನಿಂದ ತುಂಬಾ ಮೋಸ ಮಾಡ್ತಾಯಿದ್ದಾನೆ ದೇವರು ಆ ವಿಷಯದಲ್ಲಿ. ಅದೊಂದು ಬೇಜಾರು. ಯಾಕಂದರೆ ಎಲ್ಲರೂ ನಮ್ಮನ್ನು ಅರ್ಥ ಮಾಡ್ಕೋತಾರೆ ಅನ್ನೋ ಭ್ರಮೇಲೆಲ್ಲ ಬದುಕೋಕೆ ಹೋಗ್ಬಾರ್ದು. ಯಾರು ನಮ್ಮನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಬದುಕಿದ್ರೇ ನಮಗೊಂದು ಜೀವನಕ್ಕೆ ಒಂದು ಅರ್ಥ ಸಿಗೋದು. ಮತ್ತು ಹಾಗೆ ಎಲ್ಲರ ಜೊತೆ ಖುಷಿಯಾಗಿರೋಣ ಅಷ್ಟೇ. ನನ್ನ ಹೊಂದಿರುವಂಥ ಹಿತಶತ್ರುಗಳಿಗೂ ಒಳ್ಳೇದು ಬಯಸ್ಬೇಕಂತೆ. ಹಾಗಾಗಿ ನಾನು ಯಾರೇ ನನಗೆ ಒಂದು ಕೆಟ್ಟದ್ದು ಮಾಡಿದ್ರು ಭಗವಂತ ನೀವು ನೋಡ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ ಹೊರತು ಯಾರಿಗೂ ಮಾತಾಡೋಕ್ಕೆ ಹೋಗಲ್ಲ. ಒಂದ್ಸರಿ ಮನಸ್ಸಿನೊಂದು ಮಾತಾಡ್ಬಿಡ್ತೀನಿ, ಆದರೂ ಆ ಕ್ಷಣಿಕಕ್ಕೆ ನಾನು ನಂದು ತಂದು ಅನ್ನೋದನ್ನ ನಾನು ಬೇಗ ಮರುಗ್ಬಿಡ್ತೀನಿ. ಯಾಕಂದರೆ ನಮ್ಮವರೇ ನಮಗೆ ಅಂತ ಅನ್ಕೋತೀನಿ. ಆದರೆ ಅವ್ರು ಯಾವತ್ತೂ ನಮಗೆ ಆ ಜಾಗ ಕೊಡಲ್ಲ. ಅದನ್ನ ಎಕ್ಸ್ಪೆಕ್ಟೇಷನ್ನು ನಾವು ಮಾಡಬಾರ್ದು ಅಂತ ಅನ್ಕೋತೀನಿ ಅಷ್ಟೇ. ಹಾಗೆ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಾನೆಲ್ಲ ಪೇರೆಂಟ್ಸ್ಗಳಿಗೂ ದಯವಿಟ್ಟು ಒಂದು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿದ್ದೀನಿ. ಒಬ್ಬೊಬ್ಬರೇ ಮಕ್ಕಳಿರೋರು ತುಂಬ ಹುಷಾರಾಗಿ ಹೊರಗಡೆ ಜಾಲಿ ಟ್ರಿಪ್ಪು ಸ್ಕೂಲಿಂದ ಆಗಲಿ ಕಳ್ಸೋದಕ್ಕಾಗಲಿ, ಆಮೇಲೆ ನೀರಲ್ಲೆಲ್ಲ ಅಂಥ ಪ್ಲೇಸಸ್ಗಳಿಗೆ ಹೋಗ್ತೀವಂದರೆ ಆದಷ್ಟು ಅವಾಯ್ಡ್ ಮಾಡಿ. ಯಾಕೆ ಅಂದರೆ ಒಂದು ಟೈಮ್ ಇದ್ದಂಗೆ ಒಂದು ಟೈಮ್ ಇರಲ್ಲ. ನಾಳೆ ದಿನ ಎಲ್ಲನೂ ಫೇಸ್ ಮಾಡಬೇಕಾಗಿರೋರು ನಾವೇ. ಅದಕ್ಕೋಸ್ಕರ ಹಾಗಾಗಿ ಇನ್ನು ಮುಂದಿಂದ ನನ್ನ ಡೈಲಿ ವಿಡಿಯೋಸ್ ಸ್ಟಾರ್ಟ್ ಆಗುತ್ತೆ ಇವತ್ತಿಂದ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್.